ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಗಿಡದ ತುಂಬ ಹೂಗಳು ಕಾಣ್ತಾ ಇರಬೇಕು, ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ, ಮೊಗ್ಗುಗಳು ಬಂದು ಉದುರೋಗಬಾರ್ದು, ಅದಕ್ಕೆಲ್ಲ ಇವತ್ತು ಒಂದು ಸೊಲ್ಯೂಷನ್ನ ಕೊಡ್ತಾ ಇದ್ದೀನಿ. ಇವತ್ತು ಒಂದು ಲಿಕ್ವಿಡ್ ಫರ್ಟಿಲೈಸರ್ನ ಮಾಡೋದನ್ನು ತಿಳಿಸ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಿಮಗೆ ಇಷ್ಟ ಆಗಬಹುದು. ಇಷ್ಟ ಆದರೆ ಲೈಕ್ ಕೂಡ ಮಾಡಿ. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಹೂಗಳು ಬರ್ತಾ ಇಲ್ಲ ಅನ್ನೋರು, ಕೆಲವೊಂದು ಗಿಡಗಳಲ್ಲಿ ಹೂಗಳು ಬರ್ತಾನೆ ಇರಲ್ಲ, ಅಂಥ ಗಿಡಗಳಿಗೆ ನೀವು ಈ ಒಂದು ಲಿಕ್ವಿಡ್ ಫರ್ಟಿಲೈಸರ್ನ ಹಾಕಿ ನೋಡಿ, ತುಂಬ ಚೆನ್ನಾಗಿ ಹೂಗಳು ಬರುತ್ತೆ. ಆಮೇಲೆ ಕಲರ್ ಕೂಡ ಅಷ್ಟೇ ಬ್ರೈಟಾಗಿ ಬರುತ್ತೆ. ಆಮೇಲೆ ಮೊಗ್ಗಾಗುತ್ತೆ, ಉದುರೋಗ್ಬಿಟ್ಟಿರುತ್ತೆ, ಯೆಲ್ಲೋ ಕಲರ್ ಆಗುತ್ತೆ. ಆ ಥರ ಸಮಸ್ಯೆ ಇದ್ದರೆ ಈ ಒಂದು ಫರ್ಟಿಲೈಸರ್ ಕೂಡ ಹೆಲ್ಪ್ ಆಗುತ್ತೆ. ಹಾಗಾಗಿ ಇದನ್ನು ಹೇಗೆ ಮಾಡೋದು, ಆಮೇಲೆ ಅದನ್ನು ಯಾವ ರೀತಿಯಾಗಿ ನಾವು ಗಿಡಗಳಿಗೆ ಹಾಕಬೇಕು, ಇವತ್ತಿನ ವಿಡಿಯೋದಲ್ಲಿ ನಾನು ಎಲ್ಲನೂ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಡೌಟ್ಸ್ ಏನಾದರೂ ಇದ್ದರೆ ನೀವು ಕಮೆಂಟ್ಸಲ್ಲಿ ತಿಳಿಸಿ, ನಾನು ನಿಮಗೆ ಕಮೆಂಟ್ಸಲ್ಲಿ ಆನ್ಸರ್ ಮಾಡ್ತೀನಿ. ಇಲ್ಲ ಅಂದರೆ ಒಂದು ವಿಡಿಯೋ ಮಾಡಿ ನಿಮಗೆ ಅದರದ್ದು ಅಪ್ಡೇಟನ್ನು ಕೊಡ್ತಾ ಹೋಗ್ತೀನಿ. ಬನ್ನಿ, ಈ ಒಂದು ಲಿಕ್ವಿಡ್ ಫರ್ಟಿಲೈಸರ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇದಕ್ಕೆ ಏನೇನು ಬೇಕು ಅಂತಲೂ ನಿಮಗೆ ಹೇಳ್ತಾ ಹೋಗ್ತೀನಿ. ನಾನಿಲ್ಲಿ 2 ಲೀಟ್ರ್ ನೀರನ್ನು ತೊಗೊಂಡಿದ್ದೀನಿ. ಇದು ಪ್ಲೇನ್ ವಾಟರ್. ಇದಕ್ಕೆ ನಾನೀಗ ಏನು ಮಾಡ್ತಾಯಿದ್ದೀನಿ ಅಂದರೆ, ಒಂದು ಬಟ್ಲಷ್ಟು ಅಥವಾ ಒಂದು ಸಣ್ಣ ಲೋಟದಲ್ಲಿ ನಾನು ಮಜ್ಜಿಗೆನ ತೊಗೋತಾ ಇದ್ದೀನಿ. ಇದು ಸ್ವಲ್ಪ ಗಟ್ಟಿ ಮಜ್ಜಿಗೆ, ಹುಳಿ ಬಂದಿರುವಂಥ ಮಜ್ಜಿಗೆ. ಒಂದು 3-4 ದಿನ ಉಳಿದಿರುತ್ತೆ ನೋಡಿ ಮೊಸರು, ಅದರಿಂದ ಮಾಡಿರುವಂಥ ಮಜ್ಜಿಗೆ ಅದು. ಆಮೇಲೆ ಇದಕ್ಕೆ ಒಂದು 2 ಸ್ಪೂನ್ ಆಗುವಷ್ಟು ಬೆಲ್ಲನ ಇದಕ್ಕೆ ಹಾಕ್ತಾಯಿದ್ದೀನಿ. ನಾನು ಹಾಗೆ ಪುಡಿ ಮಾಡದೆ ಹಾಕ್ತಾಯಿದ್ದೀನಿ, ಅದು ಹೇಗಿದ್ದರೂ ಕರಗುತ್ತೆ ಅನ್ನೋಕ್ಕೋಸ್ಕರ. ಆಮೇಲೆ ಇಲ್ಲಿ ನಾನು ಟೀ ಪೌಡ್ರನ್ನ ಯೂಸ್ ಮಾಡ್ತಾಯಿದ್ದೀನಿ. ಯೂಸ್ ಮಾಡಿರುವಂಥ ಟೀ ಪೌಡ್ರು, ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಯೂಸ್ ಮಾಡ್ತಾಯಿದ್ದೀನಿ. ತೊಳೆದೇ ಯೂಸ್ ಮಾಡೋಕ್ಕೆ ಹೋಗಬೇಡಿ, ತೊಳೆದ್ಬಿಟ್ಟು ಯೂಸ್ ಮಾಡಿ. ಆಮೇಲೆ ಡೈರೆಕ್ಟಾಗಿ ಚೆನ್ನಾಗಿರೋ ಟೀ ಪೌಡ್ರನ್ನ ಯೂಸ್ ಮಾಡಬೇಡಿ, ಯೂಸ್ ಮಾಡಿರುವಂಥದ್ದನ್ನೇ ಯೂಸ್ ಮಾಡಿ. ಇಲ್ಲಿ ಅದನ್ನು ಕೂಡ ನಾನು 2 ಸ್ಪೂನ್ನಷ್ಟು ಹಾಕ್ತಾಯಿದ್ದೀನಿ. ಇದು ಟೀ ಪೌಡ್ರನ್ನ ಯೂಸ್ ಮಾಡೋದ್ರಿಂದ ಇದರಲ್ಲಿ ನೈಟ್ರೋಜನ್ ರಿಚ್ ಆಗಿರುವಂಥ ಒಂದು ಫರ್ಟಿಲೈಸರ್ ಇದು. ಹಾಗೆ ಇದರಿಂದ ಗಿಡಗಳದು ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಈಗಾಗಲೇ ನಾನು ಟೀ ಪೌಡ್ರ್ ಬಗ್ಗೆನೇ ಒಂದಿಷ್ಟು ವಿಡಿಯೋ ಮಾಡಿದ್ದೀನಿ, ನೋಡಿ. ಹಾಗೆ ಇಲ್ಲಿ ನಾನು ಸಾಸಿವೆ ಹಿಂಡಿನ ತೊಗೋತಾ ಇದ್ದೀನಿ. ಇದು ಕೂಡ 2 ಸ್ಪೂನ್ನಷ್ಟು ಆಗಬಹುದು, ಪೌಡ್ರ್ ಮಾಡಿದ್ರೆ ಅಷ್ಟು ತೊಗೊತಾ ಇದ್ದೀನಿ ನಾನು. ಇದು ಒಂದು ಸ್ವಲ್ಪ ಗಟ್ಟಿ ಇದೆ, ಅದನ್ನೇ ಹಾಕ್ತಾಯಿದ್ದೀನಿ, ಯಾಕಂದರೆ ನೀರಲ್ಲಿ ಕರಗುತ್ತೆ ಅನ್ನೋಕ್ಕೋಸ್ಕರ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಿಮ್ಮ ಹತ್ರ ಸಾಸಿವೆ ಹಿಂಡಿ ಇಲ್ಲ ಅಂದರೆ ಮನೆಯಲ್ಲಿರುವಂಥ ಸಾಸಿವೆನೇ ನೀವು ಏನಂದರೆ ಮಿಕ್ಸರ್ಗೆ ಹಾಕಿ ಪುಡಿ ಮಾಡಿಕೊಂಡು ಅದನ್ನು ಕೂಡ ಯೂಸ್ ಮಾಡ್ಬೋದು. ಈಗ ಇದನ್ನು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು ಒಂದು ಮುಚ್ಚಳನ ಮುಚ್ಚಿ 3 ದಿನಗಳ ಕಾಲ ಇದನ್ನು ಇಡಬೇಕಾಗತ್ತೆ. ಇದನ್ನು ನೀವು ಶೇಡಿ ಏರಿಯಾದಲ್ಲಿ ಇಡಬೇಕಾಗತ್ತೆ. ಆಮೇಲೆ ಇದಕ್ಕೆ ಮುಚ್ಚಳನ ಮುಚ್ತಿರಲ್ಲ, ಏರ್ ಟೈಟ್ ಬಾಕ್ಸನ್ನು ಹಾಕಬೇಡಿ, ಸ್ವಲ್ಪ ಗಾಳಿ ಆಡುವಂಥ ಮುಚ್ಚಳನ ಇಟ್ಬಿಟ್ಟು ನೀವು ಇಡಬೇಕಾಗುತ್ತೆ. ಆಮೇಲೆ ಇದನ್ನು ಡೈಲಿ ಒಂದು ಸಾರಿ ತೆಗೆದುಬಿಟ್ಟು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿ ಮತ್ತೆ ಇಡಬೇಕು. ಈ ರೀತಿ 3 ದಿನ ಮಾಡಬೇಕು. 3 ದಿನ ಆದಮೇಲೆ ಇದನ್ನು ತೋರಿಸ್ತೀನಿ ನಿಮಗೆ. ನೋಡಿ, 3 ದಿನ ಆದಮೇಲೆ ಈ ಕಲರಲ್ಲಿ ಬಂದಿದೆ, ಎಲ್ಲ ಚೆನ್ನಾಗಿ ಡಿಸಾಲ್ವ್ ಕೂಡ ಆಗಿದೆ. ಆಮೇಲೆ ಒಂದು ಲಿಕ್ವಿಡ್ ರೆಡಿ ಆಗಿದೆ. ಈಗ ಇದನ್ನು ಆ್ಯಸ್ ಇಟ್ ಈಸ್ ಆಗಿ ಕೊಡಬಾರ್ದು, ಫಂಗಸ್ ಬರೋ ಚಾನ್ಸಸ್ ಇರುತ್ತೆ, ಇಲ್ಲಾಂದರೆ ಬೇಸಿಗೆ ಇರೋದ್ರಿಂದ ಗಿಡ ಒಣಗೋಗೋ ಚಾನ್ಸಸ್ ಇರುತ್ತೆ. ಇದನ್ನು ಆದಷ್ಟು ನಾವು ಲಿಕ್ವಿಡ್ ಡೈಲ್ಯೂಟನ್ನು ಮಾಡಿಬಿಟ್ಟು ಕೊಡಬೇಕಾಗತ್ತೆ. ನಾನಿಲ್ಲಿ 2 ಲೀಟ್ರಷ್ಟು ನೀರಲ್ಲಿ ಮಾಡಿರೋದ್ರಿಂದ ನಾನು 20 ಲೀಟ್ರ್ ನೀರಿಗೆ ಹಾಕ್ತಾಯಿದ್ದೀನಿ. ನೀವು 15 ದಿನಕ್ಕೊಂದು ಸಾರಿ ಲಿಕ್ವಿಡ್ನ ಕೊಡ್ಬೋದು, ಅಥವಾ ತಿಂಗಳಿಗೊಂದು ಸಾರಿ ಕೊಡ್ಬೋದು. ಸ್ವಲ್ಪ ಚೇಂಜಸನ್ನು ಮಾಡ್ತಾ ಇರಬೇಕು. ಒಂದೇ ಥರ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನ ಕೊಡೋಕ್ಕೆ ಹೋಗಬೇಡಿ. ಆದಷ್ಟು ಗಿಡಗಳಿಗೆ ಒಂಚೂರು ಬೇರೆ ಥರ ಫರ್ಟಿಲೈಸರ್ಗಳನ್ನು ಕೂಡ ಹಾಕಬೇಕಾಗತ್ತೆ. ನೀವು ಇದನ್ನೇ ಮಾಡೋದಾದರೆ 1 ತಿಂಗಳಿಗೊಂದು ಸಾರಿ ಕೊಟ್ಟರೆ ಸಾಕಾಗುತ್ತೆ. ಇದು ನೋಡಿ, ಈ ಒಂದು ಲಿಕ್ವಿಡ್ ಫರ್ಟಿಲೈಸರ್ನ ಹಾಕೋದ್ರಿಂದ ಹೂಗಳು ಮಾತ್ರ ಗಿಡದ ತುಂಬ ಹೂಗಳು ಬರುತ್ತೆ. ಆಮೇಲೆ ಏನಂದರೆ ಮೊಗ್ಗುಗಳು ಉದುರೋದು ಕಡಿಮೆ ಆಗುತ್ತೆ. ಹೂ ಬರ್ತಾ ಇಲ್ಲ ಅನ್ನೋ ಗಿಡದಲ್ಲೂ ಕೂಡ ಹೂಗಳು ಬರೋಕ್ಕೆ ಶುರುವಾಗುತ್ತೆ. ಈ ಒಂದು ಲಿಕ್ವಿಡ್ ಫರ್ಟಿಲೈಸರ್ನ ಯೂಸ್ ಮಾಡಿ ನೋಡಿ,
ನಿಮಗೆ ನಿಮ್ಮ ಗಿಡಗಳಲ್ಲಿ ಬದಲಾವಣೆಗಳನ್ನು ನೀವು ಕಾಣ್ತೀರಾ. ಈ ವಿಡಿಯೋ ಇಷ್ಟ ಆಗಿದೆ, ನಾನು ಹೇಳಿರುವಂಥ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೂಡ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು.